ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರುಕ್ಮಿಣಿ ಕುಮಟಾ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದೆ ಬರುವಂಥ ಎಲ್ಲ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ. ಇವತ್ತಿನ ವೀಡಿಯೋದಲ್ಲಿ ನಾವು ನೋಡ್ತಾ ಇರೋದೇನಂತ ಅಂದರೆ ಸಮ್ ಫನ್ನಿ ರಿಯಾಕ್ಷನ್ಸ್ ವೀಡಿಯೋಸ್, ಸಮ್ ಕಾಮಿಡಿ ವೀಡಿಯೋಸ್ನ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆಯೇ ಒಂದು ಸ್ಮಾಲ್ ಝಲಕ್ ವಿಡಿಯೋ ಇದೆ, ಸೊ ಅದನ್ನು ಕೂಡ ನೋಡ್ಕೊಂಡು ಬರೋಣ. ಈ ವಿಡಿಯೋದಲ್ಲಿ ಹೇಗಿರುತ್ತೆ ವಿಡಿಯೋ, ಎಷ್ಟು ಮಜಾ ಆಗುತ್ತೆ ಅಂತ ನೋಡ್ಕೊಂಡು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಇವಾಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮುಂದೆ ಹಾಕುವಂಥ ಎಲ್ಲ ವೀಡಿಯೋಸ್ಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನನಗೆ. ಥ್ಯಾಂಕ್ ಯು. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬ ಲೇಟ್ ಮಾಡೋದು ಬೇಡ, ಹಾಗೆಯೇ ಶಾರ್ಟ್ ವಿಡಿಯೋ ಇರಲಿ, ಇದು ಬೇಗ ಸ್ಟಾರ್ಟ್ ಮಾಡಿಬಿಡೋಣ ಇವತ್ತಿನ ವಿಡಿಯೋ. ಸೊ ಸ್ವಲ್ಪ ಕಾಮಿಡಿ ವೀಡಿಯೋಸು ನಮ್ಮ ತೇಜಸ್ ಅವ್ರದ್ದು, ಅವ್ರು ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಸೊ ಅದನ್ನು ನೋಡಿ ನಕ್ಕು ನಮಗೆ ಸಾಕಾಯಿತು. ಇವತ್ತಿನ ವೀಡಿಯೋಸಲ್ಲಿ ಅವ್ರ ಕಾಮಿಡಿ ಹೆಂಗಿರುತ್ತೆ, ಅದು ಕೂಡ ನಮ್ಮ ಉತ್ತರ ಕನ್ನಡ ಶ್ವೇತಾ ಅವ್ರ ಮೇಲೇ ಕಾಮಿಡಿ ಇದೆ ಅದು. ಸೊ ತುಂಬ ಒಳ್ಳೆಯವರು ಶ್ವೇತಾ ಅವರು, ಹಾಟ್ಲಿ ಅವರು ತುಂಬ ಒಳ್ಳೆಯವರು, ಪಾಪ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಎಲ್ಲರಿಗೂ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಾನು ಇದರಲ್ಲಿ ಹಾಕಿರ್ತೀನಿ, ನೇಮ್ ಕೂಡ ಹಾಕಿರ್ತೀನಿ. ನನ್ನ ಫೇಸ್ಬುಕ್ ಪೇಜ್ಗೂ ಹೋಗಿ ಕೂಡ ನೀವು ಪೇಜಿಗೆ ಹೋಗಿ ನೀವು ಫಾಲೋ ಮಾಡ್ಬೋದು. ಹಾಗೆಯೇ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ಹೋಗಿ ನನಗೆ ಸಪೋರ್ಟ್ ಮಾಡಿ, ಹಾಗೆ ಫಾಲೋ ಮಾಡಿ. ಇವತ್ತಿನ ವಿಡಿಯೋನ ತಡ ಮಾಡ್ದೇನೆ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಫಸ್ಟ್ ವಿಡಿಯೋನ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ, ನೋಡೋಣ ಬನ್ನಿ. ಓಕೆ, ಬನ್ನಿ ಮಜಾ ಬರ್ತಾ ಇದೆಯಲ್ಲ ನೋಡೋಕ್ಕೆ. How we gonna stop? Oh shit. Here we go again. ಹೋಯ್ತು ಕಾರು. ಸೆಕೆಂಡ್ ವಿಡಿಯೋನ ನೋಡ್ಕೊಂಡು ಬರೋಣ. ಅದು ನಮ್ಮ ತೇಜಸ್ ಅವ್ರದ್ದು ಶಾರ್ಟ್ ಕಾಮಿಡಿ ವಿಡಿಯೋ ಇರುತ್ತೆ. ಜಾಸ್ತಿ ಲಾಂಗ್ ವಿಡಿಯೋಕ್ಕೆ ಮಾಡೋಕ್ಕೆ ಹೋಗಲ್ಲ ಈ ಸದ್ಯಕ್ಕೆ. ನೆಕ್ಸ್ಟ್ ಬರುವಂಥ ವೀಡಿಯೋಸಿಗೆ ನಾನು ಹಾಕ್ತೀನಲ್ವ, ಆವಾಗ ತುಂಬ ಕಾಮಿಡಿ ವೀಡಿಯೋಸ್ನ ಕಲೆಕ್ಟ್ ಮಾಡಿಬಿಟ್ಟು ನಾನು ಅದರ ಮೇಲೆ ರಿಯಾಕ್ಷನ್ ವೀಡಿಯೋಸ್ನ ಮಾಡ್ತೀನಿ. ನೆಕ್ಸ್ಟ್ ನೋಡ್ಕೊಂಡು ಬರೋಣ ಬನ್ನಿ. ಅದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಕಮೆಂಟ್ ಬಾಕ್ಸ್ ಅಲ್ಲಿ ತುಂಬಾ ಜನ ಫ್ರೀಕ್ವೆಂಟ್ ಆಗಿ ಆಗ್ತಾ ಇರೋ ಕಮೆಂಟ್ ಅಂದ್ರೆ, ಅಕ್ಕ ಕೈಯಲ್ಲಿರೋ ರಿಂಗ್ ತೋರ್ಸೋಕೆ ರೀಲ್ಸ್ ಮಾಡಿದ್ರ ಅಂತ. ನೆವರ್, ಆ ತರ ಮಾಡೋಕೆ ನನಗೆ ಇಷ್ಟ ಇಲ್ಲ. ಸೇಮ್ ನನಗೂ ಅಷ್ಟೇ. ಕಮೆಂಟ್ ಬಾಕ್ಸ್ ಅಲ್ಲಿ ಏನಣ್ಣ ಕತ್ತಿ ಮುತ್ತಿನ ಸರ ಚಿನ್ನದ ಸರ ಎಲ್ಲ ಹಾಕೊಂಡು ಶೋ ಆಫ್ ಮಾಡ್ತಿದ್ಯಾ, ಕೈ ಬೆಳಗೆಲ್ಲ ಉಂಗುರ ಹಾಕೊಂಡು ಏನ್ ಶೋಕಿ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ನೆವರ್, ನಾನು ಯಾವತ್ತೂ ಆ ತರ ಯೋಚನೆ ಮಾಡಿದವನೇ ಅಲ್ಲ. ಅಪರೂಪಕ್ಕೆ ಹಾಕೊಳ್ಳೋದಾದ್ರೆ ಆ ತರ ಶೋ ಆಫ್ ಮಾಡ್ಬೋದು. ದಿನ ಅಳೋಗೆ ಸಾಯೋರು ಯಾರು ಅನ್ನೋ ತರ ದಿನ ಹಾಕೋತೀನಿ. ನೋಡಿ, ಅಪರೂಪಕ್ಕೆ ಇದೆಲ್ಲ ಶೋಪ್ ಅಂತ ಅನ್ಬೋದು. ಮೂರೊತ್ತು ಏತ್ಕೊಳ್ಳೋರ್ಗೆ ಮುತ್ತು ಕ್ಲೀನ್ ಮಾಡೋರು ಯಾರು ಅನ್ನೋ ತರ ಎದ್ರೆ ಬಿದ್ರೆ ಮಲ್ಕೊಂಡಿದ್ದಾಗ, ಸ್ನಾನ ಮಾಡ್ಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ, ಇನ್ಫ್ಯಾಕ್ಟ್ ಅಂಡು ತಿಕ್ಕೋಬೇಕಾದ್ರೆ ಕೂಡ ಇದು ನನ್ನ ಕೈಯಲ್ಲೇ ಇರುತ್ತೆ. ನೋಡಿ, ಅಂಡು ತಿಕ್ಕೊಂಡು ತೆಗಡೆ ತರ್ಚೋಗಿ ಗಾಯ ಆಗಿ ಗ್ಯಾಂಗ್ರೀನ್ ಆಗ್ಲಿ, ಇದು ಮಾತ್ರ ನಾನು ತೆಗಿಯಲ್ಲ. ಯಾವಾಗಲೂ ಮೂರೊತ್ತು ನನ್ನ ಕೈಯಲ್ಲೇ ಇರುತ್ತೆ. ಅಂತದ್ರಲ್ಲಿ ಇದನ್ನ ತೋರ್ಸೋದೇನ್ ಬಂತು? ಅಫ್ಕೋರ್ಸ್ ರೀಲ್ಸ್ ಮಾಡುವಾಗ ಕೈಯಲ್ಲಿರೋ ಆಕ್ಷನ್ಸ್ ಬಂದಾಗ ಕೈ ಬರುತ್ತೆ, ಬಟ್ ಆ ರಿಂಗ್ಸ್ ಎದ್ದು ಕಾಣುತ್ತೆ. ಯಾಕೆಂದ್ರೆ ಎಲ್ಲರೂ ಹಾಕೋತಾರ ರಿಂಗ್ಸ್, ನಾನ್ ಹಾಕಿಲ್ಲ. ನಂದು ಯೂನಿಕ್ ಎದ್ದು ಕಾಣುತ್ತೆ. ನೋಡಿ, ಮೂಗಲ್ ಗೊಣ್ಣೆ ತಕ್ಕೋಬೇಕಾದ್ರೆ, ತಲೆ ಕೆರ್ಕೋಬೇಕಾದ್ರೆ, ಗುಡ್ಡೆ ತಕ್ಕೋಬೇಕಾದ್ರೆ, ಅಂಟ್ ಕೆರ್ಕೋಬೇಕಾದ್ರೆ ಎಲ್ಲ ಹಂಗಂದ ತಕ್ಷಣ ನೀವೆಲ್ಲ ಸ್ಟಾಪ್ ಮಾಡ್ತಾ ಅಫ್ಕೋರ್ಸ್ ಎದ್ದು ಕಾಣಿಸುತ್ತೆ. ಯಾಕಂತಂದ್ರೆ ಈ ತರ ಉಂಗ್ರಗಳು ಇಡೀ ಕರ್ನಾಟಕದಲ್ಲಿ ಯಾರ ಕೈಯಲ್ಲೂ ಇಲ್ಲ, ಅಷ್ಟು ಯೂನಿಕ್ ಆಗಿದೆ. ಇನ್ಫ್ಯಾಕ್ಟ್ ಏನ್ ಗೊತ್ತಾ, ನಮ್ಮ ಮಮ್ಮಿ ತುಂಬಾ ಬಸರಿ ಆಗಿದ್ದಾಗ ದಿನಾ ಮುದ್ದೆ ಜೊತೆ ಒಂದೊಂದು ಉಂಗ್ರನ ನುಗ್ತಾ ಇದ್ರು. ಅದೆಲ್ಲ ಬಂದು ನನ್ನ ಕೈಯಲ್ಲಿ ಕುತ್ಕೊಂಡು ನೋಡಿ ಉಟ್ಟಾನೆ ನಾನು ಚಿನ್ನದ ಉಂಗ್ರ ಹಾಕೊಂಡು ಉಟ್ಕೊಂಡು ನಾನು. ಅಷ್ಟು ಬಿಟ್ರೆ ರಿಂಗ್ ತೋರ್ಸೋಕೆನೆ ರೀಲ್ಸ್ ಮಾಡ್ತಾರೆ ಅಂತ ತಪ್ಪೆಲ್ಲ ಅಷ್ಟಕ್ಕೆ ನೀವು ಶೋ ಮಾಡ್ತಾ ಇದೀನಿ ಅಂತ ನೀವು ಅನ್ಕೊಂಡ್ಬಿಡದ. ನೆವರ್. ಜಾಯ್ನ್ ಅಂದವಳು ನಾನಲ್ಲ. ಆ ತರ ಎಲ್ಲ ತೋರ್ಸ್ಕೊಂಡು ನಾವು ಶೋಕಿ ಮಾಡೋ ಅಂತ ಮಗನೇ ಅಲ್ಲ. ತೋರಿಸ್ಕೊಡೋಕೆ ಏನಿದೆ, ಇರೋದೇ ಉಂಟಂತೆ ಅಲ್ವಾ, ಹಾಕೊಂಡಿರೋದೇ ಉಂಟಂತೆ. ಇನ್ ತೋರ್ಸೋದ್ರಲ್ಲಿ ಹೆಂಗ್ ಬರುತ್ತೆ ಅಲ್ವಾ? ಹಾ, ಗೊತ್ತಿಲ್ಲ. ಎಲ್ಲಿ ಯಾವ ಪಕ್ಷ ಬೇಕಾದ್ರೂ ಗೆಲ್ಲಿ, ಆದ್ರೆ ನಮ್ಮ ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಗೆಲ್ಬೇಕು. ಯಾಕೆ ಹೇಳಿ? ಕಾಂಗ್ರೆಸ್ ಚಾಲೆಂಜ್ ಮಾಡಿದ್ದೀನಿ. ಏನಂತ?
ಕಾಂಗ್ರೆಸ್ ಗೆದ್ರೆ ನೀನ್ ನನಗೆ ಐಫೋನ್ 14 Pro Max ಕೊಡಿಸ್ಬೇಕು ಅಂತ. ಆಲ್ರೆಡಿ ಅವ್ರು ಐಫೋನ್ 15 ತಗೊಂಡಿದ್ದಾರೆ. ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ಬಡವಾಯ್ತು ಅನ್ನೋ ಗಾದೆನ ಕೇಳಿದೀನಿ. ಇಲ್ಲಿ ಗಂಡ ಹೆಂಡತಿ ಬೆಟ್ಟಿಂಗು ಚಾಲೆಂಜ್ಗೆ ಇವ್ರು ಅಂದ್ಕೊಂಡಿದ್ದು ಹೇಳಿದ್ದು ಗೆದ್ಬಿಡ್ಬೇಕು. ಚೆನ್ನಾಗದೆ. ನಮ್ ಕಡೆ ಇದಕ್ಕೆ ರೀಲ್ಸ್ ರೋಗ ಬಿಲ್ಡಪ್ ಫೋಬಿಯಾ ಅಂತ ಕರೀತಾರೆ. ಸಿಂಪ್ಟಮ್ಸ್ ಬಂದ್ಬಿಟ್ಟು ಬರೀ ಶೋಕಿ, ಬರೀ ಶೋ ಆಫ್, ಬರೀ ಶೋಕಿ. ಏನಂತಂದ್ರೆ ನಾವು ತಿನ್ನೋ ಊಟ ಯಾರು ತಿನ್ನಲ್ವೇನೋ, ನಾವು ಶಾಪ್ ಮಾಡಿದಷ್ಟು ಯಾರು ಶಾಪ್ ಮಾಡೋವೇನೋ, ನಮ್ಮ ಹತ್ರ ಇರೋ ಕಲೆಕ್ಷನ್ಸ್ ಅಷ್ಟು ಬಟ್ಟೆ ಯಾರ ಹತ್ರನೂ ಇಲ್ವೇನೋ, ನಮ್ ತರ ಲೈಫ್ ಲೀಡ್ ಮಾಡಕ್ ಯಾರ ಕೈಲೂ ಸಾಧ್ಯನೇ ಇಲ್ವೇನೋ, ನಾವೇ ಕ್ವೀನ್ ಅನ್ನೋ ಬರೀ ಭ್ರಮೆ ಬಿಲ್ಡಪ್ ಅಲ್ಲೇ ಬದುಕ್ತಾ ಇರ್ತಾರೆ. ಇವ್ರು ಗೊತ್ತಿಲ್ಲ ಮರಕ್ಕಿಂತ ಮರ ದೊಡ್ಡದು ಅಂತ. ತಿಂದಿದ್ದು, ಊಸಿದ್ದು, ಹುಚ್ಚ ಒಯ್ದಿದ್ದು, ವಾಂತಿ ಮಾಡಿದ್ದು, ಕಕ್ಕ ಮಾಡಿದ್ದು ವಿಡಿಯೋ ಮಾಡ್ಬಿಟ್ಟು ಹಾಕ್ತಾ ಇರೋದು ಇನ್ಸ್ಟಾಗ್ರಾಮ್ ಅಲ್ಲಿ. ಆಮೇಲೆ ಕೇಳಿದ್ರೆ ನಾವೇನ್ ಶೋ ಆಫ್ ಮಾಡ್ತಿಲ್ಲ ಅಪ್ಪ, ನಮ್ ಲೈಫ್ ಸ್ಟೈಲ್ ಇರೋದು ಹಿಂಗೆ, ಬೈ ಬರ್ತ್ ನಾವ್ ಹಿಂಗೆ, ನೀವೆಲ್ಲ ಅದನ್ನ ಶೋ ಆಫ್ ಅನ್ಕೋಬಹುದು. ಯಾಕಂತಂದ್ರೆ ನೀವೆಲ್ಲ ನಿನ್ನೆ ಮೊನ್ನೆಯಿಂದ ನೋಡ್ತಾ ಇರೋದು, ನಾವೆಲ್ಲ ಹುಟ್ಟಾಗ್ಲಿಂದಾನೆ ನೋಡ್ತಾ ಇರೋದು ಅಂತ ಬಂದು ಹೇಳ್ಬಿಡೋದು. ನಾವೆಲ್ಲ ಗುಗ್ಗುಗಳು, ನಮ್ಗೇನು ಗೊತ್ತಿಲ್ಲ, ನೋಡ್ಬಿಟ್ಟು ತಟ್ಟು ಚಪ್ಪಳೆ ಪುಟ್ಟ ಮಗು ಅಕ್ಕೋ ಕೈ ಈಗೋ ಕೈ ಅಂತ ಇರ್ತೀವಿ. ಒಳ್ಳೇದಾಗ್ಲಿ. ಒಟ್ನಲ್ಲಿ 5 ವರ್ಷಕ್ಕೆ ಒಂದ್ಸತಿ ಬರೋ ಓಟ್ ಮಾತ್ರ ಚಾಲೆಂಜ್ ಮಾಡ್ಕೊಂಡು ಮಾಡಿ, ಇನ್ನೇನು ಚಾಲೆಂಜ್ ಮಾಡ್ಕೊಂಡು ಉತ್ಸಾಹದಲ್ಲಿ ಮಾಡಕ್ ಹೋಗ್ಬೇಡಿ. ಈಗಾಗಿರೋ ಪಾಪ್ಯುಲೇಷನ್ಗಳೇ ಸಾಕು, ಮಕ್ಕಳುಗಳು. ಇದಾಗಿತ್ತು ಇವತ್ತಿನ ಕಾಮಿಡಿ ವಿಡಿಯೋಸ್. ನಮ್ಮ ತೇಜಸ್ ಅವರು ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ನಾನು ಅವ್ರದ್ದೆಲ್ಲ ವೀಡಿಯೋಸ್ ಕೂಡ ನೋಡ್ತೀನಿ. ಹಾಗೆಯೇ ನಾನು ತುಂಬ ಅವರ ಫ್ಯಾನ್ ಆಗಿದ್ದೀನಿ ಅವ್ರ ವೀಡಿಯೋಸಿಗೆ. ಯಾರೆಲ್ಲ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲಲ್ಲಿ ರುಕ್ಮಿಣಿ ಕುಂಚ ವ್ಲಾಗ್ಸ್ ಚಾನಲಲ್ಲಿ ಆಲ್ರೆಡಿ 6K ಫಾಲೋವರ್ಸ್ ಇದ್ದಾರೆ, ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ. ಹೀಗೆ ಮುಂದೆ ಚೆನ್ನಾಗಿರೋ ಕಾಮಿಡಿ ವೀಡಿಯೋಸ್ನ ತೊಗೊಂಡು ಬರ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗಲೇ ಹೋಗಿಬಿಟ್ಟು ಕಾಮೆಂಟ್ಸ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ದೇ ನೀವು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಪೋರ್ಟ್ ಮಾಡಿ.